ಕರುನಾಡು ಕಾಪಾಡೋ ಕಲಬುರಗಿ ಶರಣ ಪರಶಿವನ ರೂಪ ಶ್ರೀ ಶರಣು ಬಸವಣ್ಣ ಪರಶಿವನ ರೂಪ ಶ್ರೀ ಶರಣು ಬಸವಣ್ಣ ಕರುನಾಡು ಕಾಪಾಡೋ ಕಲಬುರಗಿ ಶರಣ. ಚಪ್ಪರವದ್ದಿ ಪ್ರಭಾಕರ್ ಫೌಂಡೇಶನ್ ಕಲಬುರಗಿ ಪರೋಪಕಾರಿ ಲಿಂಗೈಕ್ಯ ಶ್ರೀ ಪ್ರಭಾಕರ್ ಚಪ್ಪರವದ್ದಿ ಸ್ಮರಣಾರ್ಥ ಆದರ್ಶ ದಂಪತಿ ಗೌರವ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಕೆಲವೇ ನಿಮಿಷದಲ್ಲಿ ಪರಮ ಪೂಜ್ಯರು ಆಗಮಿಸ್ತಿರುವಂಥ ಬಬ್ಲಾದ ಅಪ್ಪೋರಿಗೆ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ಉದ್ಘಾಟನೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯ ಸಮಯ ನೀಡಿದಂಥ ಡಾಕ್ಟರ್ ಶ್ರೀ ಶಶಿಲ್ಜಿ ನಮೋಶಿ ಸರ್ ಅವರು, ಅದೇ ರೀತಿಯಾಗಿ ಯಾವತ್ತು ನಮ್ಮ ಬೆನ್ನಿನ ಶಕ್ತಿ ಅಂದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪಿ ಅನ್ನೋರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಇವರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವಿಶೇಷ ಸತ್ಕಾರ ನಮ್ಮ ಮಾಗೋನಲ್ಲಿ ಶಾಲೆಯನ್ನು ನಡೆಸ್ತಿರುವಂಥ ಶ್ರೀ ಶರಣಪ್ಪ ಅಯ್ಯಪ್ಪ ಕಮಟಾಳ್ ಸರ್ ಅವರೇ, ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಕೆಲವೇ ನಿಮಿಷದಲ್ಲಿ ಡಾಕ್ಟರ್ ಶರಣ್ ಕುಮಾರ್ ಮೋದಿ ಅಧ್ಯಕ್ಷರು ಜಿಲ್ಲಾ ವೀರಶೈವ ಲಿಂಗಾಯತ್ ಮಹಾಸಭಾ ಕಲಬುರಗಿ ಅವರಿಗೂ ನೆನೆಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಮ್ಮ ಚಪ್ಪರವದ್ದಿ ಪ್ರಭಾಕರ್ ಫೌಂಡೇಶನ್ ಅಧ್ಯಕ್ಷರಾದಂಥ ನಮ್ಮ ಅತ್ತೆಯವರಾದಂಥ ಸುವರ್ಣ ಎಸ್ ಚಪ್ಪರವದ್ದಿ ಅತ್ತೆಯವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಕಾಕರಾದಂಥ ಶ್ರೀ ಅರವಿಂದ್ ಚಪ್ಪರವದ್ದಿ ಕಾಕವರೇ, ಅದೇ ರೀತಿಯಾಗಿ ನಮ್ಮ ಮಾವನವರಾದಂಥ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ GS ಬಿರಾದರ್ ಮಾಮೋರೆ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಯಾವಾಗೂ ಬೆನ್ನಶಕ್ತಿಯಿಂದ ಯಾವಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀ ರಾಜುಗೌಡ ಮಾಮೋರೆ, ಅದೇ ರೀತಿ ಇನ್ನೋರ್ವ ಗಿರಿರಾಜ್ ಎಳ್ಮೇಲಿ ಮಾಮೋರೆ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಅಣ್ಣ ತಮ್ಮವರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ನನ್ನ ಬಂಧು ಮಿತ್ರರೇ, ಅದೇ ರೀತಿಯಾಗಿ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ನಾವು ಫೌಂಡೇಶನ್ ನಮ್ಮ ಒಂದು ಮಾತು ಹೇಳೋಕ್ಕೆ ಇಚ್ಛಪಡಬೇಕಂದ್ರೆ, ಯಾವತ್ತೂ ನಾನು ಗೆದ್ದಾಗ ನನ್ನ ಬೆನ್ನು ತಟ್ಟಿ ನಾನು ಬಿದ್ದಾಗ ಕೈ ಹಿಡಿದು ಎತ್ತಿದ್ದವರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದರೆ 15 ವರ್ಷ ಆಯಿತು ನಾವು ಕೂಡ್ಕೊಂಡು ನಾವು ಫೌಂಡೇಶನನ್ನು ನಾವು ಈ ಕಲಬುರಗಿಯಲ್ಲಿ ಒಂದು ಸ್ಥಾಪನೆ ಮಾಡಿದ್ದೇವೆ. ಅನೇಕ ಕಾರ್ಯಕ್ರಮಗಳು ಈ ಫೌಂಡೇಶನ್ನಲ್ಲಿ ನಾವು ಜಾರಿಯಲ್ಲಿ ತಂದಿದ್ದೇವೆ. ಕರೋನಾ ಸಂದರ್ಭದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಅಣ್ಣವರು, ಅದೇ ರೀತಿ ಶೀಲವಂತಣ್ಣವರು, ಅದೇ ರೀತಿ ನಮ್ಮ ಬಳಗ, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಬಳಗ ಇದೆ ಅವೆಲ್ಲ ತಿಳ್ಕೊಂಡು ಕರ್ನಾಟಕದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಿಶೇಷತೆ ಏನಂದರೆ ನಮ್ಮ ಫೌಂಡೇಶನ್ನಲ್ಲಿ ಭವನ ಬೆಳಕು ಅಂತೇಳಿ ನಮ್ಮ ಫೌಂಡೇಶನ್ನಲ್ಲಿ ಅಣ್ಣವ್ರ ನೇತೃತ್ವದಲ್ಲಿ ನಾವು ಒಂದು ಪುಸ್ತಕವನ್ನು ಹೊರತಂದಿದ್ದೇವೆ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ 15 ವರ್ಷವಾಯಿತು. ಅದೊಂದು ವಿಶೇಷ ಥೀಮ್ ಅಂದರೆ ವಿಶೇಷ ಅರ್ಥ, ಈ ಫೌಂಡೇಶನ್ಗೆ ಒಂದು ಅರ್ಥ ಬರಬೇಕಂದ್ರೆ ಈ ಕಲಬುರಗಿಯಲ್ಲಿ ಯಾರು ಸತಿಪತಿಗಳಾಗಿ ಒಂದಾಗಿ ಕೆಲಸ ಮಾಡ್ತಿದ್ದಾರೆ, ಸಮಾಜಮುಖಿಯಾಗಿ ಹಾಗೂ ತಮ್ಮ ಪರಿವಾರ ಜೊತೆ ಅವರು ಯಾರು ಇದ್ದಾರೆ ಅವರಿಗೆ ಗುರುತಿಸಿ ಅವರಿಗೆ ಸನ್ಮಾನಿಸುವುದು ಒಂದು ಕಾರ್ಯ ನಡೀತಾ ಇದೆ ಸುಮಾರು 15 ವರ್ಷದಿಂದ. ಅದೇ ರೀತಿಯಾಗಿ ಕೆಲವು ನಮ್ಮ ಹಿಂದೆ ಭಾಳಷ್ಟು ಸಂಘಟನೆಗಳು ನಮಗೆ ಶಕ್ತಿಯಾಗಿ ಕೆಲಸ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತು ಪುರಸ್ಕೃತ ಭಾಜನರಾದಂಥ ಶ್ರೀಮತಿ ಮಾಲಾಶ್ರೀ ಸೋಮಶೇಖರ್ ಟೆಂಗಳಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಅದೇ ರೀತಿ ಶ್ರೀಮತಿ ಡಾಕ್ಟರ್ ನಾಗರತ್ನ ಚಂದ್ರಶೇಖರ್ ಏರಿ ಅಣ್ಣವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಶ್ರೀಮತಿ ವಿದ್ಯಾಶ್ರೀ ಶ್ರೀ ಬಸವರಾಜ್ ಹಳವಾರ್ ಸರ್ ಅವರಿಗೂ ಸ್ವಾಗತಿಸುತ್ತಾ, ಅದೇ ರೀತಿ ಶ್ರೀಮತಿ ಉಷಾ ಶ್ರೀ ಮಲ್ಲಿಕಾರ್ಜುನ್ ಸಂಗೊಳ್ಗಿ ಸರ್ ಅವರಿಗೂ ಸ್ವಾಗತಿಸುತ್ತಾ, ಅದೇ ರೀತಿ ಡಾಕ್ಟರ್ ರಾಗಿಣಿ ಡಾಕ್ಟರ್ ರಾಹುಲ್ ಮದಕ್ನಳ್ಳಿ ಇವರಿಗೂ ಸ್ವಾಗತಿಸುತ್ತಾ, ಅದೇ ರೀತಿ ಶ್ರೀಮತಿ ಭಾಗಮ್ಮ ಶ್ರೀ ರಾಜ್ಕುಮಾರ್ ಉದ್ನೂರ್ ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ರೇವಪ್ಪ H ಬೊಮ್ಮಣ್ಣವರು ಅವ್ರ ಬಗ್ಗೆ ಹೇಳಬೇಕು. ಈ ಭಾಗದಲ್ಲಿ ಹಿರಿಯರು ನಮಗೆ ಮಾರ್ಗದರ್ಶಕರು. ಯಾವಾಗ ಸಾಮಾಜಿಕ ಕಾರ್ಯಕ್ರಮ ಇದ್ದರೆ ನಾವು ಅವರು ಒಂದು ಸಲಹೆ ತೆಗೆದುಕೊಳ್ತೇವೆ. ಯಾಕಂದರೆ ಈ ಕಮಲಾಪುರ ತಾಲೂಕಾ ಆಲಕ್ಕೆ ಅವರೊಂದು ಪಾತ್ರ ಭಾಳಷ್ಟಿದೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದರೆ ಅವರು ಮುಂದಾಳತ್ವದಲ್ಲಿ ಕಮಲಾಪುರ ತಾಲೂಕಾ ಆಯಿತು. ಅದೇ ರೀತಿಯಾಗಿ ಅವರು ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ಅತಿ ದೊಡ್ಡ
ಧ್ವಜಾರೋಹಣ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಿದ ಕೀರ್ತಿ ಮುಖ್ಯಮಂತ್ರಿಗಳಿಂದ ಒಂದು ಸನ್ಮಾನ ಪಡೆದುಕೊಂಡಿದ್ದಾರೆ. ಆದ ಕಾರಣ ಶ್ರೀ ರೇವಪ್ಪ ಬೊಮ್ಮಣ್ಣ ಹಾಗೂ ಅವರ ಪರಿವಾರಕ್ಕೆ ನಾನು ತುಂಬುರಿದ ಧನ್ಯವಾದ ಹೇಳ್ತೀನಿ ನಮ್ಮ ಸನ್ಮಾನಕ್ಕೆ ಆಗಮಿಸಕ್ಕಾಗಿ. ಅದೇ ರೀತಿಯಾಗಿ ಶ್ರೀ ವಿದ್ಯಾಧರ್ ಜಿ ಬಿರಾದರ್ ಅವರು ಹಳೆಯದವರು, ಅವರು ಮೊನ್ನೆ ತಾನೇ ವಿಶ್ವೇಶ್ವರ ತಾಂತ್ರಿಕ ವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದಿರ್ತಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬುರಿದ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಜಗವು ಪರಿಚಯಿಸಿದವನು ಬದುಕು ಕಲಿಸಿದವನು ಅಂತ ಗದ್ದರಿಸಿದ್ದು ಕಂಡಿತ್ತು, ಹಿಂದಿನ ಕಾಳಜಿ ಕಂಡಿದ್ದಿಲ್ಲ, ಆತ ಬೈಯುವುದು ತಿಳಿದಿತ್ತು, ಹಿಂದಿನ ಅರ್ಥ ಗೊತ್ತಿರಲಿಲ್ಲ, ಅತ್ತ ಹೊಡೆದದ್ದು ನೆನಪಿತ್ತು, ಆದರೆ ಆತ ನಿಷ್ಪ್ರಮಿಕ ಪ್ರೀತಿ ಅರಿವಾಗಲಿಲ್ಲ. ನಮ್ಮ ನಾಳಿಗೆಗೆ ನನ್ನ ಈ ಕ್ಷಣ ವಹಿಸಿದವನಿಗೆ, ಪ್ರತಿ ಗಳಿಗೆ ನಮ್ಮದೇ ಚಿಂತೆ ಅವನಿಗೆ, ಪ್ರತಿ ಹೊತ್ತು ನಾವು ಪಡೆದ ತುತ್ತು ಅದು ಅವನ ಬೆವರು ಹನಿಯ ಕಿಮ್ಮತ್ತು. ಅವನಿಗೆ ಕನಸಿತ್ತು ನೂರಾರು, ಆದರೂ ನಮ್ಮ ಗೆಲುವಿನ ತನ್ನ ಕನಸು ಮಾರಿದವನು. ಹೆತ್ತವರ ಹೊತ್ತು ತಿರುಗಲು ಬಯಸಿದ್ದೇನೆ, ಆದರೆ ಹೊತ್ತು ತಿರುಗಿದವನು ಕೊಚ್ಚ ಮರೆತು ಬಿಟ್ಟನು. ಇರಲಿ, ಆತನ ಪ್ರೀತಿ ಕಡಿಮೆ ಏನಿಲ್ಲ, ಆತನ ತ್ಯಾಗವು ಜಗದಲ್ಲಿ ನಮಸ್ಕರಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೊಂದು ಹಿಂದಿಯಲ್ಲಿದೆ, आप नहीं हो पर आपका आशीर्वाद आज भी साथ है, आप नहीं हो पर आपका आशीर्वाद आज भी साथ है, जो साहस दिया है वो भी साथ है, जो साहस दिया है वो भी साथ है, बहुत याद आता है वो बाबा, क्योंकि आपका प्यार दुलार आज भी हमारे साथ है. थैंक यू, धन्यवाद. ಎಲ್ಲರಿಗೂ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀ ಪ್ರಭಾಕರ್ ಚಪುರ್ಬಂದಿ ಸ್ಮರಣಾರ್ಥ ಆದರ್ಶ ದಂಪತಿಗಳಿಗೆ ಗೌರವ ಪುರಸ್ಕಾರ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಬರಬೇಕಾಗಿತ್ತು, ಬಬ್ಲಾದಿ ಅಪ್ಪರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮವರೇ ಆದ ಈ ಸಮಾರಂಭದ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅವರೇ, ಇನ್ನೊಬ್ಬರು ವಿಶೇಷ ಸತ್ಕಾರ ಪಡಿತಾ ಇರುವಂಥ ಶ್ರೀ ಶರಣಪ್ಪ ಅಯ್ಯಪ್ಪ ಕಮಠಣ್ಣವರೇ, ಈ ಸಮಾರಂಭದಲ್ಲಿ ನಮ್ಮ ಹಿರಿಯರು ನ್ಯಾಯವಾದಿಗಳಾದಂಥ ಸರ್ ಬಿರಾದರ್ ಸರ್ ಅವರೇ, ಮಿತ್ರರಾದಂಥ ಅರವಿಂದ್ ಚಪ್ಪರ್ಬಂದಿ ಅವರೇ, ಮಾನ್ಯ ಬಸವರಾಜ್ ಅವರೇ, ಆತ್ಮೀಯರಾದಂಥ ರಾಜು ನಾಗ್ನಳ್ಳಿ ಅವರೇ, ಶ್ರೀಮತಿ ಸುವರ್ಣ ಚಪ್ಪರ್ಬಂದಿ ಅವರೇ, ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಈ ಸಭೆಯಲ್ಲಿ ಪಾಲ್ಗೊಂಡಂಥ ಸನ್ಮಾನಿತರೇ, ಅಪ್ಪದೇವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಶರಣರ ಚಪ್ಪರಬಂದಿ ಅವರು ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಬಹಳ ವಿಶೇಷವಾಗಿ 6 ಜನ ಆದರ್ಶ ದಂಪತಿಗಳಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಗೌರವ ಪುರಸ್ಕಾರವನ್ನ ಇವತ್ತು ನೀಡ್ತಾ ಇದ್ದಾರೆ. ಹಾಗಂತ ಇವತ್ತು 6 ಜನ ಈ ನಾಡಿನೊಳಗೆ ಆದರ್ಶ ದಂಪತಿಗಳು ಅಂತ ಅದರಂತಲ್ಲ, ಅನೇಕ ಜನ ಆದರ್ಶವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಅನೇಕ ಜನ ದಂಪತಿಗಳು ಈ ನಾಡಿನೊಳಗೆ ಇರ್ತಕ್ಕಂಥ ಈ ಸಂದರ್ಭದೊಳಗೆ ಅವರೆಲ್ಲರ ಪ್ರಾತಿನಿಧಿಕವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 6 ಜನ ದಂಪತಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವ ಪುರಸ್ಕಾರವನ್ನ ಇವತ್ತು ಮಾಡ್ತಾ ಇದ್ವಿ. ಅದಕ್ಕೆ ಆದರ್ಶ ದಂಪತಿಗಳಂದ್ರೆ ಏನು? ನಾವು ದಿನ ಜಗಳ ಆಡ್ತೇವಂದ್ರೆ ಆದರ್ಶ ದಂಪತಿಗಳಾಗ್ತೇವೇನು? ಯಾರಿಗೆ ಆದರ್ಶ ದಂಪತಿಗಳಂತೀವಿ? ಜಗಳ ಆಡ್ಕೋತೆ ಕಷ್ಟದಾಗನು ಸುಖದಾಗನು ಆತ್ಮೀಯತೆಯನ್ನು ಹಂಚಿಕೊಂಡು ಸಂಸಾರದ ಬಂಡಿಯನ್ನು ಸಾಕತಕ್ಕಂಥವ್ರಿಗೆ ಆದರ್ಶ ದಂಪತಿಗಳಂತೀವಿ. ನಿನ್ನ ನೋಡುವ ನೆನಪಾಯಿತಲ್ಲ, ಮನಸ್ಸಿಗೂ ಮೂಕಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ. ನತದೃಷ್ಟ ನಾನು ಅನಾಥ, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನತದೃಷ್ಟ ನಾನು ಅನಾಥ, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಬಾಡಿ ಹೋದ ಗಿಡ ಬಳ್ಳಿಯಂತೆ ಜೀವ ಮರಗಿದೆಯಲ್ಲ. ಬತ್ತಿದ ಬಾವಿಗೆ ಬಳಲುವ ಜೀವಿಗೆ ಕೇಳುವ ಕರುಣಾರಿಲ್ಲ. ಪೃಥ್ವಿಗೆ ಬೆಳಕನ್ನು ನೀಡುವ ಸೂರ್ಯನು ಹಗಲಲ್ಲೇ ಮರೆಯಾದನಲ್ಲ. ಮನಸ್ಸಿಗೂ ಮೂಕಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ.
ದಡ ಮುಟ್ಟಿಸುವ ದೋಣಿ ದಣಿವಿಲ್ಲದೆ ಹೋಗಿ ನಟ್ಟ ನಡುವೆ ಮರೆಯಾಯಿತು. ಮೋಡದ ಮುಗಿಲು ಕತ್ತಲೆ ಕವಿದು ಸುಟ್ಟೆಲ್ಲ ಕಾಡಾಗಿ ಉಳಿತು. ಜೋಡಾದ ಅಕ್ಕಿಯ ರೆಕ್ಕೆ ಮುರಿದು ಮುಗ್ಗಾಗಿ ಮೂಲಿಗೆ ಕುಳಿತು. ಒಡಲೆಂಬ ಒಲುಮೆಗೆ ಕೊಡಲಿಯ ಪೆಟ್ಟಾಗಿ ರಕ್ತವಿಲ್ಲದ ಗಾಯ ಉಳಿತು. ಮನಸ್ಸೇಕೋ ಮೂಕಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ, ನಿನ್ನ ಕಾಣುವ ನೆನಪಾಯಿತಲ್ಲ, ನಿನ್ನ ನೋಡುವ ನೆನಪಾಯಿತಲ್ಲ. ಎಲ್ಲ ಆತ್ಮೀಯ ಬಂಧುಗಳೇ, ಮಿತ್ರರೇ ಮತ್ತು ತಾಯಂದಿರೇ, ಈ ಒಂದು ಕಾರ್ಯಕ್ರಮ ವಿಶೇಷ ಚಪ್ಪರಬಂದಿ ಫೌಂಡೇಶನ್ದ ನಮ್ಮ ನೆಚ್ಚಿನ ನಾವು ಹಳೆದರೆ ಅಂತ ಹೇಳ್ತೀವಿ ಶರಣರಾಜ್ ಚಪ್ಪರಬಂದಿಯವರು ಮತ್ತು ಗುರುರಾಜ್ ಚಪ್ಪರಬಂದಿಯವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ 15 ವರ್ಷದಿಂದ ಸತತವಾಗಿ ಕಾರ್ಯಕ್ರಮವನ್ನು ತಮ್ಮ ತಂದೆಗೋಸ್ಕರವಾಗಿ ಒಂದು ಅನಿಸಿಕೆಗಳನ್ನು ಈಗ ತಾನೇ ನಮ್ಮ ಸೋದರ ರಾಜ್ಕುಮಾರ್ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದರು. ಇವತ್ತು ಏನಂತಂದರೆ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆದರ್ಶ ದಂಪತಿಗಳೆಂದು ನನಗೆ ಗೌರವ ಸನ್ಮಾನ ಮಾಡಿದರು. ನಾನು ಭಾವನಾತ್ಮಕವಾಗಿ ನನ್ನ ಜೀವನದ ಪ್ರತಿಯೊಂದು ಕ್ಷಣಗಳು ನನ್ನ ಕಣ್ಮುಂದೆ ಬಂದವು. ಚಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ವತಿಯಿಂದ ಇವತ್ತು ಆದರ್ಶ ದಂಪತಿಗಳು ಅನ್ನೋ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಆದರ್ಶ ದಂಪತಿಗಳಂತೇಳಿ ಏನು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಇವತ್ತು ಎಲ್ಲರಿಗೆ ಧನ್ಯವಾದಗಳು.